ಹಾಯ್, ದಿಸ್ ಇಸ್ ಪೂಜಾ. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ನಾನು ಜೀಸಸ್ ಕ್ರೈಸ್ಟ್ ಮೆಸೇಜ್ನ ಚಾನಲ್ ಮಾಡಿದ್ದೀನಿ, ಚಾನಲಿಂಗ್ ಆಫ್ ಜೀಸಸ್ ಕ್ರೈಸ್ಟ್. ಓಕೆ, ಸೊ ಇದು ನಿಮಗೂ ಆ್ಯಕ್ಚುಲಿ ನಿಮಗೆ ಬೇರೆ ಇತ್ತು ನನಗೆ, ಬಟ್ ನಾನು ಕೇಳಿದಾಗ ಐ ಗಾಟ್ ಅ ಮೆಸೇಜ್ ಟು ಶೇರ್ ಇಟ್ ವಿತ್ ನಿಮ್ಮ ಜೊತೆ ಕೂಡ ಅಂತ. ಸೊ ಹಾಗಾಗಿ ನಾನು ನಿಮಗೆ ಐ ಶೇರ್ ಇಟ್ ವಿತ್ ಯು ಟು. ಓಕೆ, ಎನಿವೇಸ್ ನನ್ನ ಹೆಸರು ಪೂಜಾ. ಐ ಆಮ್ ಫ್ರಮ್ ಐ ಹೀಲ್ ಸೋಲ್ ಚಾನಲ್. ಆ್ಯಂಡ್ ನಾನೊಂದು ಅಕಾಶಿಕ್ ಥೆರಪಿಸ್ಟ್, ಮೀಡಿಯಮ್ ಆ್ಯಂಡ್ ಚಾನೆಲರ್. ಸೊ ನಿಮಗೆ ಬೇಕಿದ್ರೆ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ಬುಕ್ ಮಾಡ್ಕೊಬೋದು. ನಿಮಗೆ ಅಕಾಶಿಕ್ ಥೆರಪಿ ಬೇಕು ಅಂತಂದರೆ ರಿಲೇಟೆಡ್ ಟು ಯಾವುದೇ ಟಾಪಿಕ್ ಆಗಲಿ, ವಾಸ್ತು, ಬ್ಲ್ಯಾಕ್ ಮ್ಯಾಜಿಕ್, ನೆಗೆಟಿವ್ ಎಂಟಿಟಿ, ಮ್ಯಾರೇಜ್, ಲವ್, ಕರಿಯರ್, ಎಜುಕೇಷನ್, ಇನ್ನೇನಿದೆ, ಕಾರ್ ತೊಗೊಬೇಕು ತೊಗೊತೀನ, ಟೂ ವೀಲರ್ ತೊಗೊಬೇಕು ತೊಗೊತೀನ, ನೆಕ್ಸ್ಟ್ ಇಯರ್ ಹೆಂಗಿರುತ್ತೆ, ಫ್ಯೂಚರ್ ನಾನು ಹೇಳಲ್ಲ. ಓಕೆ, ಅದು ಸುಳ್ಳು. ನಾನು ಫ್ಯೂಚರ್ ಹೇಳಲ್ಲ. ಐ ಆಮ್ ರಿಯಲಿ ಸಾರಿ, ನಾನು ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ. ನಾನು ನಿಮ್ಮದು ಪಾಸ್ಟ್ ಚೇಂಜ್ ಮಾಡ್ತೀನಿ, ಸೊ ದಟ್ ನಿಮ್ಮ ಪ್ರೆಸೆಂಟ್ನಲ್ಲಿ ನಿಮ್ಗೇನು ಬೇಕೋ ನೀವು ಅದು ನಿಮ್ಮ ಫ್ಯೂಚರ್ನ ನೀವು ಅದನ್ನು ಕಟ್ಕೊಬೋದು ಅಂತ. ಓಕೆ, ದಟ್ಸ್ ಮೈ ವರ್ಕ್. ನಾನು ಮಾಡೋದು ಹೀಗೆ ನನ್ನ ಕೆಲಸ. ಯಾ, ಸೊ 1000 rupees ಪೇ ಮಾಡಿ ಯು ಕ್ಯಾನ್ ಟೇಕ್ ಕನ್ಸಲ್ಟೇಷನ್ ಮಾತ್ರ. ಓಕೆ, ಆ್ಯಂಡ್ ನೌ ಐ ಆಮ್ ಬೀಯಿಂಗ್ ವೆರಿ ಸ್ಟ್ರಿಕ್ಟ್ ಆ್ಯಂಡ್ ವೆರಿ ಪ್ರೊಫೆಷ್ನಲ್. 30 minutes ಅಂದರೆ 30 minutes, 20 minutes ಆ್ಯಕ್ಚುಲಿ, ಬಟ್ 20 to 30 minutes ಮ್ಯಾಕ್ಸ್. 30 minutes ಆದಮೇಲೆ 1 minute ಎಕ್ಸ್ಟ್ರಾ ನಾನು ಆನ್ಲೈನ್ ಇರಲ್ಲ. ಝೂಮ್ ಲಿಂಕ್ ಕಳಿಸ್ತೀನಿ ನಾನು ನಿಮಗೆ. ಓಕೆ, ಆ್ಯಂಡ್ 1000 ರೂಪಾಯಿಗೆ ಎಲ್ಲ ಹೇಳು ಅಂತಂದರೆ ಐ ಆಮ್ ರಿಯಲಿ ಸಾರಿ, ಬೇರೆಯವ್ರ ಹತ್ರ ಹೋಗಿ. ಓಕೆ, ಬಿಕಾಸ್ ನಾನು ಮಾಡೋದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಆ್ಯಂಡ್ ಯು ವಿಲ್ ಹೀಲ್ ಯುವರ್ ಎಂಟೈರ್. ನೀವು ಎಷ್ಟು ದಿವಸ ಬದುಕಿರ್ತೀರೋ ಅಷ್ಟು ದಿವಸ ನಿಮ್ಮ ಲೈಫಲ್ಲಿ ಆ ಇಶ್ಯೂ ಅನ್ನೋದು ಬರೋಲ್ಲ. ನಿಮಗೆ ಸಫರ್ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ ಅಂದರೆ ನಿಮ್ಮ ಫ್ರೀ ವಿಲ್, ಅದು ನಿಮ್ಮ ಇಷ್ಟ. ಓಕೆ, ನಾನು ಅದ್ರ ಮೇಲೆ ಅಗೇನ್ಸ್ಟ್ ಹೋಗೋಕ್ಕಾಗಲ್ಲ. ಲೈಕ್ ಇಲ್ಲ ನೀವು ತೊಗೊಳ್ಳೇಬೇಕು, ಇಲ್ಲ ನಾನು ಹಂಗೆ ಮಾಡಲ್ಲ. ನಿಮಗೆ ಸಫರ್ ಮಾಡಬೇಕು ಅಂತ ಇಷ್ಟ ಇದೆ, ಓಕೆ. ಇಲ್ಲ ನಾನು ಹೀಲ್ ಆಗಬೇಕು, ಐ ಆಮ್ ರೆಡಿ, ನನಗೆ ವಾಸ್ತು ಯಾಕೋ ಸರಿಯಿಲ್ಲ ಅನಿಸಿದೆ, ನನಗೆ ನೆಗೆಟಿವ್ ಎಂಟಿಟಿ ಇದೆ ಅನಿಸುತ್ತೆ, ನನಗೆ ಮಾಟ ಮಾಡಿಸಿದ್ದಾರೆ ಅಂತ ಅನಿಸುತ್ತೆ, ಅದು ಇದು ಅನಿಸುತ್ತೆ ಅಂತಂದರೆ, ನಿಮಗೆ ಹೀಲಿಂಗ್ ಬೇಕು ಅಂತಂದರೆ ನನ್ನ ಹತ್ರ ಬರ್ಬೋದು. ಓಕೆ, ಫಾರ್ ಕನ್ಸಲ್ಟೇಷನ್ ನೀವು 1000 ರೂಪಾಯಿ ಪೇ ಮಾಡಿ. ಯಾವ ನಂಬರ್ಗೆ ಪೇ ಮಾಡಬೇಕು ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಫಸ್ಟ್ ಬೇಕು ಅಂದರೆ ಪಿನ್ ಕಾಮೆಂಟಲ್ಲಿ ನನ್ನ ನಂಬರ್ ಇರುತ್ತೆ, ವಾಟ್ಸ್ಯಾಪ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಚಾನಲಿಂಗ್ ಓಕೆ ಜೀಸಸ್ ಕ್ರೈಸ್ಟ್. ಫಸ್ಟ್ ಮೆಸೇಜ್, ನಾನು ಇದನ್ನು ಸ್ವಲ್ಪ ಡೀಟೇಲಾಗಿ ಇಂಗ್ಲೀಷಲ್ಲಿ ನಾನು ಮಾಡಿದ್ದೀನಿ. ಸೊ ನಿಮಗೆ ನಾನು ಸ್ವಲ್ಪ ಮೇಲ್ಮೇಲೆ ಓದ್ಕೊಂಡು ಹೋಗ್ತೀನಿ. ಓಕೆ, ಬಿಕಾಸ್ ಐ ಆಮ್ ಟಯರ್ಡ್. ನಂಗೆ ಸುಸ್ತಾಗಿದೆ. ಇದೇ ನನ್ನ ಕೆಲಸ. ನಿಮಗೇನೂ ಇಲ್ಲ, ಬಟ್ ನಿಮ್ಗೆ ಗೊತ್ತಾಗೋದು ಇಲ್ಲ. ಇಟ್ಸ್ ಓಕೆ, ನೆವರ್ ಮೈಂಡ್, ಫೈನ್, ಬನ್ನಿ. ಸೊ ಡೋಂಟ್ ವರಿ ಮೈ ಸನ್. ಓಕೆ, ಮೈ ಸನ್ ಅಂದರೆ ಯಾವುದೋ ಹುಡುಗನೇ ಹಂಗೆ ಅನ್ಕೊಂಬಿಡಿ. ನೀವು ಆಗಿರ್ತೀರ, ನೀವು ಹುಡುಗಿ ಆಗಿದ್ರೂ ನಿಮಗೂ ಅದು ಅಪ್ಲೈ ಆಗುತ್ತೆ. ಬಿಕಾಸ್ ನಮ್ಮೆಲ್ಲರಲ್ಲೂ ಡಿವೈನ್ ಮ್ಯಾಸ್ಕ್ಲಿನ್ ಫೆಮಿನಿನ್ ಅನ್ನೋದು ಇರುತ್ತೆ. ಓಕೆ, ಡೋಂಟ್ ವರಿ ಮೈ ಸನ್, ಡೋಂಟ್ ವರಿ ಮೈ ಸನ್, ದ ಸೋಲ್ ಈಸ್ ವಿತ್ ಮೀ. You will always be protected, loved and forgiven. There is no sin. There is only those things that you choose to do. Okay? ನೀವು ಬೇಡ ಅನ್ನೋದು, ನೀವು ಬೇಕು ಅನ್ನೋದು, ದೇವ್ರು ನಂಗೆ ಕೊಟ್ಟಿಲ್ಲ ಅಂತ ಅನ್ನೋದು ಅದು ತಪ್ಪು. ಬಿಕಾಸ್ ನೀವು ರಿಜೆಕ್ಟ್ ಮಾಡಿದ್ದೀರ, ಬೇಡ. ಇವಾಗ ಎಷ್ಟೊಂದು ಜನ ನನ್ನ ಹತ್ರ ಬರ್ತಾರೆ, ಬಟ್ ನನ್ನಿಂದ ಆಕಾಶಿಕ್ ಥೆರಪಿ ತೊಗೊಳಕ್ಕೆ ಅವ್ರಿಗೂ ಆಗಲ್ಲ. ಬಿಕಾಸ್ ದೇ ಆರ್ ನಾಟ್ ಮೆಂಟ್ ನನ್ನ ಹತ್ರ ಒಂದು ಥೆರಪಿ ತೊಗೊಳಕ್ಕೆ. ಸೊ ಅದೇನಾಗುತ್ತೆ, ನನಗಿರೋಂತಹ ಕೆಲವು ಗೈಡ್ಸ್ ಏನಿದ್ದಾರೋ ಅವರು ಇವ್ರು ನಿನಗಲ್ಲ ಪೂಜಾ ಅಂತ ಅವರೇ ತೆಗ್ದಾಕ್ಬಿಡ್ತಾರೆ. ಸೊ ನೀವೇನೇ ಹೇಳಿ, ಎಷ್ಟೇ ಮಾಡಿ, ದಿ ಆಪೋಸಿಟ್ ಪರ್ಸನ್ ಯಾವತ್ತೂ ಒಪ್ಕೊಳ್ಳೋದಿಲ್ಲ ನನ್ನ ಹತ್ರ ಥೆರಪಿ ತೊಗೊಳಕ್ಕೆ. ಬಿಕಾಸ್ ನನ್ನ ವೈಬ್ರೇಷನ್ಸ್ ನನಗೆ ಗೊತ್ತು, ನನ್ನ ಗೈಡ್ಸ್ ನನ್ನ ಜೊತೆ ಹೇಗೆ ಕೆಲಸ ಮಾಡ್ತಾರೆ ನನಗೆ ಗೊತ್ತು, ನಾನು ಹೇಗೆ ನನ್ನ ಗೈಡ್ಸ್ ಜೊತೆ ಕೆಲಸ ಮಾಡ್ತೀನಿ ನನಗೆ ಗೊತ್ತು. ಆ್ಯಂಡ್ ಕಳಿಸ್ತಾರೆ, ತುಂಬ ಜನನ ಕಳಿಸ್ತಾರೆ ನನ್ನ ಹತ್ರ. ಓಕೆ, ಬಟ್ ಅದರಲ್ಲಿ ಥೆರಪಿ ತೊಗೊಬೇಕು ಅನ್ನೋರು ಪುಣ್ಯ ಮಾಡಿರಬೇಕು. ಬಿಕಾಸ್ ಅದಕ್ಕೆ ನನ್ನ ಗೈಡ್ಸ್ ಕೂಡ
ಪರ್ಮಿಷನ್ ಕೊಡಬೇಕು. ನಾನು ನಿಮಗೆ ಸರಿ ಆಯಿತು, ನಾನು ನಿಮಗೆ ಥೆರಪಿ ಕೊಡ್ತೀನಿ, ಅಕಾಶಿಕ್ ರೀಡಿಂಗ್ ಆ್ಯಂಡ್ ಕಾರ್ಡ್ ಕಟ್ಟಿಂಗ್ ಎಲ್ಲ ಮಾಡ್ತೀನಿ ಅಂತ. ಜೊತೆಗೆ ನಿಮಗಿರೋವಂಥ ಗೈಡ್ಸ್ ಕೂಡ ಇವಳ ಹತ್ರ ಹೋಗು, ಇವಳ ಹತ್ರ ಥೆರಪಿ ತಗೋ, ಒಂದು ಪಾಸ್ಟ್ ಲೈಫ್ ಹೀಲ್ ಮಾಡ್ಕೋ ಅಂತ ನಿಮ್ಮ ಗೈಡ್ಸ್ ನಿಮಗೆ ಪರ್ಮಿಷನ್ ಕೊಡಬೇಕು. ಆ್ಯಂಡ್ ಎಷ್ಟೊಂದು ಸತಿ ಸ್ಪಿರಿಟ್ ವರ್ಲ್ಡಲ್ಲಿ ತುಂಬ ಏನೇನೋ ಆಗ್ತಾ ಇರುತ್ತೆ, ನಾನು ಡೀಟೇಲಾಗಿ ಹೋಗೋಕ್ಕೆ ಹೋಗಲ್ಲ. ಓಕೆ, ಥ್ಯಾಂಕ್ ಯು. ದೇರ್ ಇಸ್ ನೋ ಸಿನ್, ದೇರ್ ಇಸ್ ಓನ್ಲಿ ದೋಸ್ ಥಿಂಗ್ಸ್ ದಟ್ ಯು ಚೂಸ್ ಟು ಡೂ. ಇಟ್ ವಾಸ್ ನಾಟ್ ಯುವರ್ ಫಾಲ್ಟ್. ಎಸ್, ನಿಮ್ಗೇನಾದರೂ ಎಸ್ ಆರ್ ನೋ ಕ್ವೆಶನ್ ಇದ್ದರೆ ಮೈಂಡಲ್ಲಿ, ಆನ್ಸರ್ ಈಸ್ ಎಸ್. ಆಮೇಲೆ ನೀವು ಯಾರಾದರೂ ಕಳ್ಕೊಂಡಿದ್ದೀರಾ, ಸ್ಪಿರಿಟ್ ವರ್ಲ್ಡ್ಗೆ ಹೋಗಿದ್ದಾರೆ, ಓಕೆ, ಹೊರಟೋಗಿದ್ದಾರೆ, ಈ ಭೂಮಿ ಮೇಲೆ ಇಲ್ಲ ಅಂತ, ಅವ್ರು ಹೆಂಗಿದ್ದಾರೆ, ಅವ್ರು ಏನು ಮಾಡ್ತಾಯಿದ್ದಾರೆ, ಇವಾಗ ಹೆಂಗಿದ್ದಾರೋ ಅಂತೇನಾದರೂ ತಲೆಯಲ್ಲಿದ್ದರೆ ಅವ್ರು ಚೆನ್ನಾಗಿದ್ದಾರೆ, ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಅದೇ ಇಲ್ಲಿ ಇನ್ನೊಂದು ಮೆಸೇಜ್ ಇರೋದು. ಆಮೇಲೆ ಅವಕಾಶ ಅಂತ ಅಂದರೆ ಇಂಗ್ಲೀಷ್ನಲ್ಲಿ ವಾಂಡ್ ಅಂತ ಬಂತು. ಸೊ ನಾನು ಏನಿದ್ದು ಅಂತ ಕೇಳಿದಾಗ ದೇ ಟೋಲ್ಡ್ ಮಿ ಲೈಕ್, ನಾನು ಅವ್ರಿಗೆ ಅವಕಾಶ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ, ಬಟ್ ಇಸ್ಕೊಳ್ಳೋಕೆ ನೀವು ರೆಡಿ ಇದ್ದೀರಾ? ನೀವು ಆರ್ ಯು ರೆಡಿ? ಬಿಕಾಸ್ ಒಂದು ಸತಿ ನೀವು ಈಸ್ಕೊಳ್ಳೋಕೆ ರೆಡಿ ಅಂತಂದರೆ ನೀವು ಗಾಡ್ ಕಾಂಪ್ಲೆಕ್ಸ್ ಕಾನ್ಷಿಯಸ್ನೆಸ್ಗೆ ಹೋಗ್ತೀರಾ, ತುಂಬ ಹುಷಾರಾಗಿರ್ಬೇಕಾಗತ್ತೆ. ಓಕೆ, ನನಗೆ ಬೇಡ ಹೋಗು ಅಂತ ರಿಜೆಕ್ಟ್ ಮಾಡ್ದಂಗಲ್ಲ ಸ್ಪಿರಿಟ್ ವರ್ಲ್ಡಲ್ಲಿ. ಓಕೆ, ಸೊ ದೆನ್ ಬಿ ಅವೇರ್, ಅದೇ ನಾನು ನಿಮ್ಗೆ ಹೇಳಿದ್ದು, ತುಂಬ ಹುಷಾರಾಗಿರಬೇಕು ಅಂತ. ಆ್ಯಂಡ್ ನೆಕ್ಸ್ಟ್, ಪೀಪಲ್ ಪ್ಲ್ಯಾನಿಂಗ್ ಬಿಹೈಂಡ್ ಯು ಬಟ್ ಡನ್. ಓಕೆ, ಕೆಲವರು ಇದ್ದಾರೆ, ಯಾರೋ ನಿಮ್ಮ ಬೆನ್ನಿಂದ ಏನೋ ಒಂದು ಪ್ಲ್ಯಾನಿಂಗ್ ಮಾಡ್ತಾಯಿದ್ದಾರೆ. ಓಕೆ, ಅದು ಒಳ್ಳೆಯದು ಕೆಟ್ಟದ್ದು ನನಗೆ ಗೊತ್ತಿಲ್ಲ, ನಿಮ್ಗೆ ಹೆಂಗೆ ರೆಸೊನೇಟ್ ಆಗುತ್ತೋ ನೀವು ಆಗಿ ತಗೊಳ್ಳಿ. ಯಾ, ಬಟ್ ಡೋಂಟ್ ವೆರಿ, ಯು ಆರ್ ಪ್ರೊಟೆಕ್ಟೆಡ್. ಇದೊಂದು ಎಕ್ಸ್ಟ್ರಾ ಮೆಸೇಜ್ ಫ್ರಮ್ ಲಾರ್ಡ್ ಜೀಸಸ್. ಓಕೆ, ಆ್ಯಂಡ್ ನೀವೊಂದು, ಐ ಡೋಂಟ್ ನೋ ನೀವ ಅಥವಾ ಯಾರು ಅಂತ, ಬಟ್ ಪ್ಯೂರ್ ಸೋಲ್ ಅಂತ ಬಂತು. ನೀವೇನಾದರೂ ರೀಸೆಂಟಾಗಿ ಉಂಗುರ ಅಂತ ಹಾಕ್ಕೊಂಡಿದ್ರೆ, ಅದನ್ನು ರೀಸೆಂಟಾಗಿ ನಿಮಗೆ ಜ್ಞಾಪಕ ಇದೆ ನೀವು ಯಾವಾಗ ಈ ಉಂಗುರ ಹಾಕ್ಕೊಂಡಿದ್ದು ಅಂತಂದರೆ ಅದನ್ನು ಬಿಚ್ಚಿಡಬೇಕು ಅಂತ ಹೇಳಿದ್ರು. ಓಕೆ, ಹೆಜ್ಜೆ ಒನ್ ಟೈಮ್ ಅಟ್ ಎ ಟೈಮ್ ತಗೊಳ್ಳಿ, ಒನ್ ಸ್ಟೆಪ್ ಅಟ್ ಎ ಟೈಮ್. ಓಕೆ, ಆ್ಯಂಡ್ ಗೋ ವಿತ್ ದ ಫ್ಲೋ. ಜಾಸ್ತಿ ಅಪೋಸ್, ಕ್ವೆಶನ್, ಓವರ್ ಅನಲೈಸಿಂಗ್, ಓವರ್ ಥಿಂಕಿಂಗ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಆಮೇಲೆ ಕೊನೆ ಮೆಸೇಜ್, ಐ ಲವ್ ಯು. ಆ್ಯಂಡ್ ಪ್ರೇಯರ್ ಒಂದು ಬಂತು ಕೂಡ, ನಾನು ನಿಮಗೆ ಪ್ರೇಯರ್ ಓದ್ತೀನಿ, ನಿಮಗೆ ಬೇಕಿದ್ರೆ ನೀವು ಬರ್ಕೊಬೋದು, ಇಲ್ಲ ಅಂದರೆ ವಿಡಿಯೋ ಯಾವಾಗಾದ್ರೂ ನೀವು ಪಾಸ್ ಮಾಡಿ ಹಿಂದೆ ಹೋಗಿ ಪುನಃ ಕೇಳ್ಬೋದು. ಓಕೆ, ನಾನು ಒಂದು ಸತಿ ಓದ್ತೀನಿ. ಓ ಲಾರ್ಡ್ ಆಫ್ ದ ವರ್ಲ್ಡ್, ಕೀಪ್ ಯುವರ್ ಹೋಲಿ ಹ್ಯಾಂಡ್ ಆನ್ ಮೀ ಆ್ಯಂಡ್ ಹೆಲ್ಪ್ ಮೀ ವಿತ್ ಗೈಡೆನ್ಸ್ ಟುಡೇ. I forgive everyone, I forgive myself. Please wash my soul with your divine white light. I am pure, I am safe, I am protected. Amen. And ಇದೊಂದು ಇಮೇಜ್ ಬಂತು. ಇಲ್ಲಿ ಮನುಷ್ಯ ನಿಂತಿರೋದು ನೀವು, ಆ್ಯಂಡ್ ಇಲ್ಲಿ ಬಾಲ್ ಆಫ್ ಸರ್ಕಲ್, ಇಟ್ಸ್ ದ ವೈಟ್ ಬಾಲ್ ಆಫ್ ಸರ್ಕಲ್. ಇಲ್ಲಿ ವಿಂಗ್ಸ್ ಇದೆ, ಏಂಜಲ್ಸ್ ವಿಂಗ್ಸ್, ಆ್ಯಂಡ್ ಇದು ಗೋಲ್ಡನ್ ರಿಂಗ್, ಪ್ರೊಟೆಕ್ಷನ್. ಓಕೆ, ಸೊ ಇಷ್ಟೇ ಮೆಸೇಜು. ಸೊ ಕಾರ್ಡಲ್ಲಿ ಒಂದು ಕಾರ್ಡ್ ತೊಗೊಂಡು ರೀಡಿಂಗ್ ಕೊಡು ಆ್ಯಸ್ ಎನ್ ಎಕ್ಸ್ಟ್ರಾ ಮೆಸೇಜ್ ಅಥವಾ ಗೈಡೆನ್ಸ್ ಅಂತ. ಸೊ ಎಕ್ಸ್ಟ್ರಾ ಮೆಸೇಜ್ ಅಥವಾ ಗೈಡೆನ್ಸ್ ಅಂತ ನಾನು ಒಂದು ಕಾರ್ಡ್ ರೀಡಿಂಗ್ ಮಾಡ್ತೀನಿ, ಬಿಕಾಸ್ ನಾನು ಪ್ರೊಫೆಷನ್ ಅಗೇನ್ಸ್ಟ್ ನಾನು ಹೋಗಲ್ಲ. ಥ್ಯಾಂಕ್ ಯು. ನಿಮ್ಮ ಆರಾ ಚೆಕ್ ಮಾಡ್ಕೊಬೇಕು. ತುಂಬ ಸತಿ ನಿಮ್ಗೆ ಅವಕಾಶ ಬಂದಿದೆ, 2 ಸತಿ ಬಂದಿದೆ, ಸ್ಪೆಷಲಿ ಸ್ಟ್ರಾಂಗ್ ಆಗಿ 2 ಸತಿ ನಿಮ್ಗೆ ಅವಕಾಶ ಬಂದಿದೆ. ಅವಕಾಶ, ಆಫರ್ ಏನಾದರೂ ಆಗಿರ್ಬೋದು, ಅದು 2 ಸತಿ ಬಂದಿದೆ, ಬಟ್ ಹೊಟ್ಟೋಗಿದೆ. ಆ್ಯಂಡ್ ಕೊನೆಯಲ್ಲಿ ಹೇಳಿದೆ ಯು ಆರ್ ಪ್ರೊಟೆಕ್ಟೆಡ್ ಅಂತ. ಸೊ ಯು ವಿಲ್ ಬಿ ಪ್ರೊಟೆಕ್ಟೆಡ್. ಸೊ ಅದು ಹೋಗಿದ್ದೆ ಒಳ್ಳೇದಾಯಿತು. ಮೇ ಬಿ ನಿಮಗೆ ಏನಾದರೂ ಬೇರೆ ಚೆನ್ನಾಗಿ ಒಳ್ಳೇದಾಗುವಂಥದ್ದು ಏನಾದರೂ ಅವಕಾಶ ಬರುತ್ತೆ ಅನಿಸುತ್ತೆ. ಆ್ಯಂಡ್ ಯಾ, 2 ಆಫ್ ವಾಂಡ್ಸ್, ನಿಮ್ಮ ಕಾರ್ಡ್ 2 ಆಫ್ ವಾಂಡ್ಸ್. ಓಕೆ, ನೀವೇನು ಆನ್ಸರ್ಸ್ ಆಚೆ ಹುಡುಕ್ತಾ ಇದ್ದೀರೋ ಆ್ಯಕ್ಚುಲಿ ನಿಮ್ಮ ಒಳಗಿದೆ. ಓಕೆ, ಆ ಒಳಗೆ ಅನ್ನೋ ಇನ್ನರ್ ಕಂಪಾಸ್ಗೆ ಎಲ್ರಿಗೂ ಆ್ಯಕ್ಸಸ್ ಇರಲ್ಲ. ಸೊ ಓವರ್ ಪ್ಯಾಷನೇಟ್ ಆಗಿದ್ದೀರಾ. ಸ್ವಲ್ಪ ಪ್ಯೂರಿಟಿ ಅನ್ನೋದು ಆ್ಯಡ್ ಮಾಡಿ, ಅಂದರೆ ಸ್ಪಿರಿಚುವಾಲಿಟಿ ಅನ್ನೋದು ಆ್ಯಡ್ ಮಾಡಿ. ಸ್ವಲ್ಪ ಕಾಣದೇ ಇರೋಂಥ ಶಕ್ತಿಗೆ ಒಂಚೂರು ನಂಬಿ. ಓಕೆ, ಭಯ ಬೀಳೋ ಅಂಥದ್ದೇನು ಬೇಡ, ಹೆದರ್ಕೊಂಡು ಹೆಜ್ಜೆ ಇಡೋದೇನು ಬೇಡ. ಇಲ್ಲಾಂದರೆ ನೀವು ಎಲ್ಲಿದ್ದೀರೋ ಅಲ್ಲೇ ಇರ್ತೀರ.
ಓಕೆ. ಇವನ್ ದೋ ನೀವು ಮೂವ್ ಆಗಬೇಕು ಅಂತ ಡಿಸಿಷನ್ ತೊಗೊಂಡ್ರು ಕೂಡ, ಲೈಫಲ್ಲಿ ಮುಂದಕ್ಕೆ ಹೋಗಬೇಕು ಅಂತ ಡಿಸಿಷನ್ ತೊಗೊಂಡ್ರು ಕೂಡ ನಿಮ್ಮ ಕೈಲಿ ಆಗೋದಿಲ್ಲ ಮೂವ್ ಆಗೋಕ್ಕೆ. ಬಿಕಾಸ್ ನಿಮ್ಮಲ್ಲಿ ಪ್ಯಾಷನ್ ಇದೆ, ಪ್ಯೂರಿಟಿ ಇಲ್ಲ. ಈ ಕಾರ್ಡ್ ಅದೇ ಹೇಳೋದು. ಆ್ಯಂಡ್ ನೀವು ಚೂಸ್ ಮಾಡಿರೋದು ನಾನು ಮುಂದಕ್ಕೆ ಹೋಗಬೇಕು ಅಂತ, ಅದು ನಿಮಗೆ ಎಲ್ಲೋ ಒಂಥರ ತಡೆ ಅನಿಸುತ್ತೆ, ನಾನು ತಪ್ಪು ಮಾಡಿದೆ ಅನಿಸೋದು, ಆಮೇಲೆ ಆ ಥರ ಎಲ್ಲ ಅನಿಸುತ್ತೆ. ಸೊ ಬಿಫೋರ್ ನೀವು ಚೂಸ್ ಮಾಡೋ ಮುಂಚೆ, ಎಸ್ ಆರ್ ನೋ ಅಂತ ಹೇಳೋ ಮುಂಚೆ ದಯವಿಟ್ಟು ಪ್ಯೂರಿಟಿ, ಸ್ಪಿರಿಚುವಾಲಿಟಿ, ಓಕೆ, ಪ್ಯೂರಿಟಿ, ಸತ್ಯ, ಸ್ವಲ್ಪ ನಂಬಿಕೆ, ಯಾ, ಆ್ಯಂಡ್ ಇದು ಬೇಕು. ತುಂಬ ಪ್ಯಾಷನೇಟ್ ಆಗಿದ್ದೀರಾ, ಸ್ವಲ್ಪ ಪ್ಯಾಷನ್ ಕಮ್ಮಿ ಮಾಡ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಕಾಣದೇ ಇರೋಂಥ ಶಕ್ತಿಗಳಿಗೆ ಸ್ವಲ್ಪ ನೀವು ರೆಸ್ಪೆಕ್ಟ್ ಕೊಡಬೇಕು. ಐ ಆಮ್ ಸಾರಿ, ಬಟ್ ಹಾಗೆ ಬಂದಿದ್ದು. ಆ್ಯಂಡ್ ನೀವು ಇವಾಗ ಚೂಸ್ ಮಾಡಿರೋದು ಇಲ್ಲ, ನೀವು ಬರೀ ಪ್ಯಾಷನ್ನಲ್ಲಿ ಇಟ್ಕೊಂಡೇ ನೀವು ನಾನು ನಂಬಲ್ಲ, ಅದಲ್ಲ, ದಟ್ಸ್ ಆಲ್ ಬಿ ಎಸ್, ಅದೆಲ್ಲ ಏನಿಲ್ಲ, ಆ ಥರ ಇದ್ದರೆ ನೀವು ಬರೀ ಪ್ಯಾಷನ್ ಅಂತ ನೀವು ಚೂಸ್ ಮಾಡೋ ಅಂಥದ್ದು ಅಷ್ಟೊಂದು ಇರೋದಿಲ್ಲ. ಅಂದರೆ ತುಂಬ ಚಾಲೆಂಜಸ್ ನೀವು ನೋಡಬೇಕಾಗುತ್ತೆ, ನಿಮಗಿಂತ ಜಾಸ್ತಿ ಚಾಲೆಂಜಸ್ ನೋಡಬೇಕಾಗುತ್ತೆ. ಆ್ಯಂಡ್ ಅಬಂಡೆನ್ಸ್ ಅಂತೂ ಬರುತ್ತೆ, ಬಟ್ ಒಳ್ಳೆ ರೀತಿಲಿ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ನೀವು ಬರೀ ಪ್ಯಾಷನ್ ಇರಬೇಕು, ಹೌದು, ಎಸ್, ಪ್ಯಾಷನ್ ಇರಬೇಕು, ತಪ್ಪಲ್ಲ. ಬಟ್ ಪ್ಯಾಷನ್ ಜೊತೆಗೆ ನಂಬಿಕೆ ಅನ್ನೋದು ಕೂಡ ಇರಬೇಕಲ್ವ. ಬರೀ ಪ್ಯಾಷನ್ ಇಟ್ಕೊಂಡು ನೀವು ಎಷ್ಟು ದೂರ ಅಂತ ನಡೀತೀರ? ನಂಬಿಕೆ ಬೇಕಲ್ವ. ಗಾಡಿ ಇದೆ ಸರಿ, ಪೆಟ್ರೋಲ್ ಇಲ್ಲ ಅಂದರೆ ನೀವು ಹೆಂಗೆ ಓಡಿಸ್ತೀರ? ಗಾಡಿ ನಿಮ್ಮ ಪ್ಯಾಷನ್ ಅಂದ್ಕೊಳ್ಳಿ, ಪೆಟ್ರೋಲ್ ಪ್ಯೂರಿಟಿ ಅಂದ್ಕೊಳ್ಳಿ. ಈ ಕಾಡಲ್ಲಿರಂಗೆ ನೀವೇನೋ ಚೂಸ್ ಮಾಡ್ತೀರ, ನಾನು ಇಲ್ಲಿಂದ ಅಲ್ಲಿ ತನಕ ಹೋಗಬೇಕು ಅಂತ. ಬಟ್ ಪೆಟ್ರೋಲೇ ಇಲ್ಲ ಅಂದಮೇಲೆ ನೀವು ಹೆಂಗೆ ಹೋಗ್ತೀರಾ? ನಡ್ಕೊಂಡು ಹೋಗಬೇಕು, ಇಲ್ಲ ಬಸ್ಸಲ್ಲಿ ಹೋಗಬೇಕು, ಬೇರೆ ಮೋಡ್. ಸೊ ನಿಮ್ಗೆ ಅದು ಎಕ್ಸ್ಟ್ರಾ ಕಷ್ಟ ಆಗುತ್ತಲ್ವ. ಸೊ ಇದ್ರೂ ಇಲ್ಲದೆ ಇರೋಂಗೆ ಆ ಥರ ಫೀಲಿಂಗ್ ಬರುತ್ತೆ. ಅದೇ ಈ ಕಾರ್ಡ್ ಹೇಳುತ್ತೆ. ಓಕೆ, ನಿಮ್ಗೆ ಎಷ್ಟು ಪ್ಯಾಷನ್ ತುಂಬಿದೆ ಅಂತಂದರೆ ನಿಮಗೆ ನಿಮ್ಮನ್ನು ನೀವು ಡಿಟ್ಯಾಚ್ ಮಾಡ್ಕೊಂಬಿಟ್ಟಿದ್ದೀರ, ನಿಮ್ಮಿಂದ ನೀವೇ ಡಿಟ್ಯಾಚ್ ಆಗಿಬಿಟ್ಟಿದ್ದೀರ. ಸೊ ನಿಮ್ಗೆ ಏನು ಅನಿಸುತ್ತೆ, ಯಾರೋ ಬೇರೆಯವ್ರು ಹೇಳಿದ್ರೆ ಅದೇ ಕರೆಕ್ಟು, ಯಾರೋ ಹೇಳಿದ್ರು ಅದೇ ಕರೆಕ್ಟು, ಅವರೇ ಹೇಳಿದ್ರು ಅದೇ ಕರೆಕ್ಟು. ಸೊ ನೀವು ಕೆಲವು ಸತಿ ತಪ್ಪು ವಿಷಯಗಳನ್ನೂ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ. ಸ್ವಲ್ಪ ಹುಷಾರಾಗಿರಿ ಚಾಯ್ಸ್ ಮಾಡಬೇಕಾದಾಗ. ಓಕೆ, ಸೊ ಐ ಡೋಂಟ್ ನೋ ವೈ, ಬಟ್ ಸೆಂಟ್ರಲ್ ಕಾರ್ಡ್ ನೋಡು ಅಂತ ಇದ್ದಾರೆ. ಓಕೆ, ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಯಾರು ಅಂತ ಬಂತು. 7 ಆಫ್ ಸ್ವೋರ್ಡ್ಸ್ ಅಷ್ಟೇ. ಓಕೆ, ನಾನು ಸ್ವಲ್ಪ ಡ್ರೈನ್ ಆಗಿದ್ದೀನಿ. ಸೊ ಐಲ್ ಟೇಕ್ ಅ ಬ್ರೇಕ್, ಬಿಕಾಸ್ ನನ್ನ ಕೆಲಸ, ನನ್ನ ಪ್ರೊಫೆಷನ್. ಸಾರಿ, ನನಗೆ ನಾನೇ ದೃಷ್ಟಿ ತಗೊತೀನಿ. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್. ವಿತ್ ಆಲ್ ಲವ್ ಆ್ಯಂಡ್ ರೆಸ್ಪೆಕ್ಟ್, ಪೂಜಾ ಈ ಕಡೆಯಿಂದ. ಬಾಯ್.